ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ವಂಡರ್ಸ್ ಫಾರ್ ಯು ಕನ್ನಡ. ಫ್ರೆಂಡ್ಸ್, ನಮ್ಮ ದೇಹ ಆರೋಗ್ಯಕರವಾಗಿರಲು ಹಾಗೂ ಹೆಚ್ಚು ಗಟ್ಟಿಯಾಗಲು ಮತ್ತು ಶಕ್ತಿಯನ್ನು ಒದಗಿಸಲು ನಾವು ಡ್ರೈ ಫ್ರೂಟ್ಸ್ಗಳನ್ನು ಹೆಚ್ಚಾಗಿ ತಿಂತಾ ಇರ್ತೇವೆ. ಡ್ರೈ ಫ್ರೂಟ್ಸ್ಗಳಲ್ಲಿ ಗೋಡಂಬಿ ಬೀಜಗಳ ಬಗ್ಗೆ ಗೊತ್ತೇ ಇದೆ. ಗೋಡಂಬಿಯನ್ನು ಸಹ ತಿನ್ನುತ್ತೇವೆ ಹಾಗೂ ಇದರ ಹಣ್ಣನ್ನು ಕೂಡ ತುಂಬ ಇಷ್ಟಪಟ್ಟು ತಿಂತೇವೆ. ಈ ಹಣ್ಣಿಗಾಗಿ ನಾವು ಬೇರೆಯವರ ತೋಟಕ್ಕೆ ನುಗ್ಗಿದ್ದು ಉಂಟು, ತಿಂದಿದ್ದು ಉಂಟು. ಈ ಗೇರ್ ಹಣ್ಣಿನಿಂದ ವೈನನ್ನು ಹೇಗೆ ತಯಾರಿಸ್ತಾರೆ ಗೊತ್ತಾ? ಇದು ಗೋವಾದಲ್ಲಿ ತುಂಬ ಫೇಮಸ್ ಕೂಡ. ಈ ವೈನ್ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ಇದು ಕೆಲವರಿಗೆ ಗೊತ್ತು. ಇದರಿಂದ ವೈನನ್ನು ಹೇಗೆ ತಯಾರಿಸ್ತಾರೆ ಅನ್ನೋದನ್ನ ಈ ವಿಧಾನವನ್ನ ಈ ವಿಡಿಯೋದಲ್ಲಿ ನೋಡೋಣ. ಫ್ರೆಂಡ್ಸ್, ಈ ವಿಡಿಯೋ ತುಂಬಾನೇ ಇಂಟ್ರೆಸ್ಟಿಂಗ್ ಆ್ಯಂಡ್ ಇನ್ಫಾರ್ಮೇಟಿವ್ ಆಗಿ ಇರುತ್ತದೆ. ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಮರೆಯದೆ ಸಬ್ಸ್ಕ್ರೈಬ್ ಮಾಡಿ. ಕಾಜು ಬಾದಾಮ್ ಗೋಡಂಬಿ ಹಣ್ಣು, ಇದನ್ನ ಹೇಗೆ ಹಾರ್ವೆಸ್ಟ್ ಮಾಡಿ ಇದರಿಂದ ವೈನನ್ನು ತೆಗೀತಾರೆ ಅನ್ನೋದನ್ನ ನೋಡೋಣ. ತುಂಬ ಪಾಪ್ಯುಲರ್ ಆಗಿರುವ ಬಾಯಲ್ಲಿ ನೀರುರಿಸುವಂಥ ಈ ವೈನ್ ತಯಾರಿಕೆಗೆ ಮುಂಚೆ ಗೋಡಂಬಿ ಹಣ್ಣುಗಳನ್ನು ತೋಟಕ್ಕೆ ಹೋಗಿ ಕಲೆಕ್ಟ್ ಮಾಡಲಾಗುತ್ತದೆ. ಈ ವಿಡಿಯೋದಲ್ಲಿ ನೋಡಿ, ಇಲ್ಲಿ ಒಂದು ಕುಟುಂಬ ಈ ಹಣ್ಣುಗಳನ್ನು ಹುಕ್ಕಿರುವ ಸ್ಟಿಕ್ ಸಹಾಯದಿಂದ ಈ ಹಣ್ಣನ್ನು ಮತ್ತು ಕಾಯನ್ನು ಕಲೆಕ್ಟ್ ಮಾಡ್ತಾರೆ. ಆದರೆ ಇದನ್ನ ಕೈಯಿಂದನೇ ತೆಗೆದುಕೊಳ್ಳಬಹುದು ಎಂದು ಕೆಲವರಿಗೆ ಪ್ರಶ್ನೆ ಕೂಡ. ಉತ್ತರ ಇಲ್ಲಿದೆ. ಈ ಹಣ್ಣನ್ನು ಕೈಯಿಂದ ಕಲೆಕ್ಟ್ ಮಾಡುವಾಗ ಈ ಹಣ್ಣಿನಿಂದ ಕಾಯಿ ಮುರಿದು ಅದರಲ್ಲಿ ಬರುವಂಥ ಹಾಲು ಮುಖಕ್ಕೆ ಹಾರಿದರೆ ಅದರಿಂದ ಮುಖವು ಜೇನು ಕಚ್ಚಿದಂತೆ ಊದುವುದು. ಇದು ಎಲ್ಲರಿಗೂ ಕೂಡ ಸಾಮಾನ್ಯವಾಗಿ ಗೊತ್ತೇ ಇರುತ್ತೆ. ಯಾಕಂದರೆ ಈ ಹಣ್ಣನ್ನು ಸಾಮಾನ್ಯವಾಗಿ ತಿಂದಿರ್ತಾರೆ. ಆ ಕಾರಣದಿಂದ ಇದನ್ನು ಸ್ಟಿಕ್ ಮೂಲಕ ಕಲೆಕ್ಟ್ ಮಾಡಲಾಗುವುದು. ಬಕೆಟ್ ಮೂಲಕ ಕಲೆಕ್ಟ್ ಮಾಡಿದ ಈ ಹಣ್ಣುಗಳನ್ನು ಪ್ರೋಸೆಸ್ ಮಾಡಲು ಚೌಕಾಕಾರದ ಗೊಂತಿನಲ್ಲಿ ಹಾಕ್ತಾರೆ. ನಂತರ ಈ ಫ್ಯಾಮಿಲಿ ಮೆಂಬರ್ ಈ ಹಣ್ಣಿನಿಂದ ಕಾಯಿಗಳನ್ನು ಬೇರ್ಪಡಿಸಿ ಕಾಯಿ ಒಂದು ಕಡೆ, ಹಣ್ಣು ಒಂದು ಕಡೆ ಹಾಕ್ತಾರೆ. ಪೂರ್ತಿಯಾಗಿ ಹಣ್ಣುಗಳನ್ನು ಸ್ಟೋರ್ ಮಾಡಿದ ನಂತರ ಈ ಗೋಡಂಬಿ ಹಣ್ಣಿನಿಂದ ತಯಾರಾಗುವ ವೈನ್ ತುಂಬ ಇಂಟ್ರೆಸ್ಟಿಂಗ್ ಆಗಿ ಈಗ ತಯಾರಾಗುತ್ತದೆ. ಮೊದಲು ಆ ಹಣ್ಣುಗಳನ್ನು ಒಂದು ಕಡೆ ಸುರಿದುಕೊಂಡು ಅದರ ರಸವನ್ನು ತೆಗೆಯಲು ಒಬ್ಬ ವ್ಯಕ್ತಿ ತನ್ನ ಕಾಲಿಗೆ ಗಮ್ ಬೂಟ್ಗಳನ್ನು ಹಾಕಿಕೊಂಡು ಅದರ ಮೇಲೆ ಚೆನ್ನಾಗಿ ತುಳಿಯುತ್ತಾನೆ. ಇದನ್ನು ಬೇಗ ಪ್ರೋಸೆಸ್ ಮಾಡಲು ಹಾಗೂ ತನ್ನ ಕಾಲು ಜಾರದಂತೆ ತನ್ನ ಕೈಗಳ ಸಹಾಯದಿಂದ ಮೇಲೆ ಬಿಗಿಯಾಗಿ ಹಿಡಿದುಕೊಂಡು ಅದನ್ನು ವೇಗವಾಗಿ ತುಳಿಯುತ್ತಾನೆ. ಇವರು ತುಳಿಯುವಾಗ ಬಂದಂಥ ಹಣ್ಣಿನ ರಸವು ಒಂದು ಡ್ರಮ್ನಲ್ಲಿ ಹೋಗಿ ಬೀಳುತ್ತದೆ. ನಂತರ ಸಿಪ್ಪೆಯಿಂದ ಜೊತೆಗೆ ಬಂದಂಥ ವೇಸ್ಟ್ ಮಿಕ್ಸ್ ಜ್ಯೂಸ್ ಒಂದು ಬಕೆಟ್ಗೆ ಹೋಗಿ ಬೀಳುವಂತೆ ಮಾಡಿರ್ತಾರೆ. ನಂತರ ಚೆನ್ನಾಗಿ ಹದ ಮಾಡಿ ರಸ ತೆಗೆದ ನಂತರ ಸಿಪ್ಪೆಯನ್ನು ಒಂದು ಸ್ಟೆಪ್ನಲ್ಲಿ ಗುಡ್ಡೆ ರೀತಿ ಮಾಡಿ ಅದಕ್ಕೆ ದಾರವನ್ನು ಬಿಗಿಯಾಗಿ ಕಟ್ಟಿ ಅದರ ಮೇಲೆ ಕಲ್ಲನ್ನು ಇಟ್ಟು ಕಲ್ಲು ಜಾರದಂತೆ ಆ ಕಡೆ ಈ ಕಡೆ ಕಡ್ಡಿಗಳನ್ನು ಸಹಾಯಕ್ಕಾಗಿ ಒದೆ ಕೊಡುತ್ತಾರೆ. ಹೀಗೆ ಮಾಡುವುದರಿಂದ ಮ್ಯಾಕ್ಸಿಮಮ್ ಜ್ಯೂಸ್ ಹೊರಬರುತ್ತದೆ. ನಂತರ ಆ ಸಿಪ್ಪೆಯನ್ನು ಹಸುಗಳು ತಿನ್ನಲು ತೆಗೆದುಕೊಂಡು ಹೋಗ್ತಾರೆ. ನಂತರ ತೆಗೆದ ಜ್ಯೂಸ್ನ ಒಂದು ದೊಡ್ಡ ಡ್ರಮ್ಗಳಿಗೆ ಚೆನ್ನಾಗಿ ಸೋಸಿ ಅದಕ್ಕೆ ಹಾಕಲಾಗುತ್ತದೆ. ಕ್ಲೀನಾಗಿ ಸ್ಟೋರ್ ಮಾಡಿದ ಜ್ಯೂಸನ್ನು ಬಟ್ಟಿಯಲ್ಲಿ, ಅಂದರೆ ಬಟ್ಟಿ ಇಳಿಸುವ ತಾಮ್ರದ ಪಾತ್ರೆಯಲ್ಲಿ ಹಾಕ್ತಾರೆ. ನಂತರ ಅದನ್ನು ಒಂದು ಬಾರಿ ಮಿಕ್ಸ್ ಮಾಡಿ ಆ ತಾಮ್ರದ ಪಾತ್ರೆಗೆ ಉರಿಯನ್ನು ಹಾಕ್ತಾರೆ. ನಂತರ ಆ ತಾಮ್ರದ ಪಾತ್ರೆಯ ಮೇಲೆ ಒಂದು ಮಣ್ಣಿನ ಮಡಿಕೆಯಿಂದ ಮುಚ್ಚಿ ಅದನ್ನು ಕಟ್ಟುತ್ತಾರೆ. ಈ ಮಡಿಕೆಗೆ ಒಂದು ಪೈಪ್ ಕನೆಕ್ಷನ್ ಇರುತ್ತದೆ. ಇದರಿಂದ ಹಬೆಯಿಂದ ಕಾದ ಜ್ಯೂಸ್ ಆವಿ ರೂಪದಲ್ಲಿ ಮೇಲಕ್ಕೆ ಬರುತ್ತದೆ. ಆ ಆವಿ ನೀರಾಗಿ ಪೈಪ್ ಮೂಲಕ ದ್ರವದ ರೂಪದಲ್ಲಿ ಹೊರಬರುತ್ತದೆ. ಈ ಪ್ರೋಸೆಸ್ನಲ್ಲೇ ಸಾರಾಯಿಯನ್ನು ಕೂಡ ತಯಾರು ಮಾಡ್ತಾರೆ. ನಂತರ ಈ ಮಡಿಕೆ ಹಾಗೂ ಪೈಪ್ ಈ ಕನೆಕ್ಷನ್ನಲ್ಲಿ ಈ ಪೈಪ್ನಿಂದ ಬರುವಂಥ ದ್ರವ ಲೀಕ್ ಆಗದೆ ಇರುವಂತೆ ಇದಕ್ಕೆ ಸಗಣಿ ಅಥವಾ ಮಣ್ಣಿನಿಂದ ಅದರ ಸುತ್ತಲೂ ಫಿಲ್ ಮಾಡ್ತಾರೆ. ನಂತರ ಆ ತಾಮ್ರದ ಬಟ್ಟಿಗೆ ಜೋರಾಗಿ ಉರಿಯನ್ನು ಹಾಕ್ತಾರೆ. ನಂತರ ಆವಿಯ ರೂಪದಲ್ಲಿ ಬಂದಂಥ ದ್ರವವನ್ನು ಒಂದು ಪೈಪ್ ಮೂಲಕ ಕ್ಯಾನ್ನಲ್ಲಿ ತುಂಬಿಸಿಕೊಳ್ಳಲಾಗುತ್ತದೆ. ಆದರೆ ಈ ಪ್ರೋಸೆಸ್ ಇಷ್ಟಕ್ಕೆ ಮುಗಿಯುವುದಿಲ್ಲ. ಇದನ್ನು ಪ್ಯೂರ್ ವೈನ್ ಆಗಿ ಮಾರ್ಪಡಿಸಲು ಶೇಖರಿಸಿದ ಆ ವೈನನ್ನು ಮತ್ತೆ ಬಟ್ಟಿಯಲ್ಲಿ ಹಾಕಿ ಸೇಮ್ ಪ್ರೋಸೆಸ್ ಮಾಡಲಾಗುತ್ತದೆ. ಸೆಕೆಂಡ್ ಟೈಮ್ ಆವಿಯ ರೂಪದಲ್ಲಿ ಡಬ್ಬದಲ್ಲಿ ಫಿಲ್ ಆಗಿರುವ ವೈನ್ ಮಾತ್ರ ಪ್ಯೂರ್ ವೈನ್ ಆಗಿ ಇರುತ್ತದೆ. ಇದರಲ್ಲಿ 45% ವರೆಗೂ ಆಲ್ಕೋಹಾಲ್ ಇರುತ್ತದೆ. ಈ ವಿಧದಲ್ಲಿ ವೈನ್ ತಯಾರಿಸಲಾಗುತ್ತದೆ. ಇದನ್ನು ದೊಡ್ಡ ಮೊತ್ತದಲ್ಲಿ ತಯಾರು ಮಾಡಿ ದೇಶೀಯ ವೈನನ್ನು ಮಾರ್ಕೆಟ್ನಲ್ಲಿ ಅಥವಾ ಕಾರ್ಪೊರೇಟ್ ವ್ಯಾಪಾರಕ್ಕೆ ಮಾರಲಾಗುತ್ತದೆ. ಈ ಕಾರ್ಪೊರೇಟ್ ವ್ಯಾಪಾರದಲ್ಲಿ ಇದನ್ನು ಬಾಟಲ್ನಲ್ಲಿ ಹಾಕಿ ಸ್ಟಿಕ್ಕರ್ ಹಾಕಿ ಕಾಸ್ಟ್ಲಿ ಪ್ರೈಸ್ಗೆ ಮಾರಾಟ ಮಾಡ್ತಾರೆ. ಈ ವೈನನ್ನು
ಕಸ್ಟಮರ್ಸ್ಗೆ ಅಟ್ರಾಕ್ಟ್ ಮಾಡಲು ಡಿಫ್ರೆಂಟ್ ಟೈಪ್ಸ್ ಫ್ಲೇವರ್ಸ್ ಆ್ಯಡ್ ಮಾಡಿ ಡಿಫ್ರೆಂಟ್ ಸ್ಟೈಲ್ನಲ್ಲಿ ಸ್ಟೋರ್ ಮಾಡಿ ಇಡಲಾಗುತ್ತದೆ. ನಂತರ ಇದನ್ನು ಬೀಚ್ ಹಾಗೂ ಹೈಲಿ ಡಿಮ್ಯಾಂಡ್ ಪ್ಲೇಸ್ಗೆ ಟ್ರಾನ್ಸ್ಪೋರ್ಟ್ ಮಾಡಲಾಗುತ್ತದೆ. ಗೋಡಂಬಿ ಕಾಯಿ ಇವುಗಳನ್ನು ಶೇಖರಿಸಿ ಒಂದೆಡೆ ಹಾಕಿ ಇದನ್ನು ಬೆಂಕಿಯಲ್ಲಿ ಸುಡುತ್ತಾರೆ. ನಂತರ ಬೆಂದ ಈ ಗೋಡಂಬಿ ಕಾಯಿಯನ್ನು ಶಾರ್ಪ್ ಬ್ಲೇಡ್ ಇರುವ ಮಷೀನ್ ಸಹಾಯದಿಂದ ಇದರ ಸಿಪ್ಪೆಯನ್ನು ಕಟ್ ಮಾಡಲಾಗುತ್ತದೆ. ಅತಿ ಬೇಗ ಕಟ್ ಮಾಡಿದ ಈ ಮಷೀನಿಂದ ಈ ಗೋಡಂಬಿ ಕಾಯಿಯನ್ನು ತೆಗೆದು ಒಬ್ಬ ಹೆಂಗಸು ಅದರ ಮೇಲಿರುವ ಸಿಪ್ಪೆ ಬಿಡಿಸಿ ಅದನ್ನು ಒಂದೆಡೆಗೆ ಹಾಕುತ್ತಾರೆ. ಈ ರೀತಿ ದೊಡ್ಡ ಮೊತ್ತದಲ್ಲಿ ಶೇಖರಿಸಿದ ಈ ಗೋಡಂಬಿ ಕಾಯಿಗಳನ್ನು ಫಾರ್ಮ್ ಓನರ್ ಮಷೀನಿಂದ ಪ್ಯಾಕ್ ಮಾಡಿ ಮಾರ್ಕೆಟ್ಗೆ ಕಳುಹಿಸಲಾಗುತ್ತದೆ. ಈ ರೀತಿ ವೈನ್ ಹಾಗೂ ಈ ಗೋಡಂಬಿ ಕಾಯಿಗಳನ್ನು ಶೇಖರಿಸಲಾಗುತ್ತದೆ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಮರೆಯದೆ ಕೆಳಗಡೆ ಕಾಣುವ ರೆಡ್ ಬಟನ್ನ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ.